ಚಿಕ್ಕಬಳ್ಳಾಪುರ ಕನ್ನಡ ಭವನ ಮುಂದೆ ಭಾರೀ ಹೈಡ್ರಾಮಾ. ಶಾಸಕ ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ಚಪ್ಪಲಿ ಎಸೆತ. ಬೆಂಗಳೂರನ್ನು ಕಟ್ಟಿದಂತಹ ಹಾಗೂ ವಿಶ್ವದಲ್ಲೇ ಬೆಂಗಳೂರು ಹೆಸರನ್ನು ಕೀರ್ತಿಗೆ ತಂದಿರುವಂತಹ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕಾಗಿತ್ತು. ಆದರೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಭವನ ಮುಂದೆ ಭಾರೀ ಹೈಡ್ರಾಮಾ ನಡೆದಿದೆ. ಹೌದು, ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಆದರೆ ಇಲ್ಲಿ ಕಿರುಚಾಟ, ಕೂಗಾಟ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರನ್ನು ಹೋಗದೆ ಅಡ್ಡಿಪಡಿಸುವುದು, ಇದು ಎಲ್ಲ ಶಾಸಕ ಪ್ರದೀಪ್ ಈಶ್ವರ್ಗೆ ಮಾತ್ರ ಅವಮಾನ ಅಲ್ಲ, ನಾಡಪ್ರಭು ಕೆಂಪೇಗೌಡರಿಗೂ ಅವಮಾನ ಮಾಡಿದಂತೆ ಆಗಿದೆ. ಕುಣಿಯಕ್ಕೆ ಬರದೇ ಇದ್ರೂ ನೆಲ ಡೊಂಕು ಅನ್ನುವಂತೆ ಆಗಿದೆ ಈ ರಾಜಕೀಯ ಮುಖಂಡರ ಹೈಡ್ರಾಮಾ. ಅಲ್ಲಿ ಗೌರವದಿಂದ ನಡೆಯಬೇಕಾಗಿದ್ದಂತಹ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅಡ್ಡಿಪಡಿಸಿ ಗೌರವಕ್ಕೆ ಧಕ್ಕೆ ತಂದಿರುವ ಘಟನೆ ಆಗಿದೆ. ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರನ್ನು ಅದೇ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಾಗಿತ್ತು. ಆದರೆ ಈ ವೇಳೆ ಸ್ಥಳೀಯ ಸಂಸದರು ಕೆ ಸುಧಾಕರ್ ಬೆಂಬಲಿಗರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಕುಮಾರಸ್ವಾಮಿರವರ ಬೆಂಬಲಿಗರು ಹಾಜರಿದ್ದು, ಇತ್ತೀಚೆಗೆ ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿರವರ ಬಗ್ಗೆ ಕೊಟ್ಟಂತಹ ಹೇಳಿಕೆ ಬಗ್ಗೆ, ಅವರು ಬಳಸಿದಂತಹ ಪದಗಳ ಬಗ್ಗೆ ಆಕ್ರೋಶಗೊಂಡಿರುವಂತಹ ಸಮುದಾಯದ ಮುಖಂಡರು, ನಾಯಕರು ಪ್ರದೀಪ್ ಈಶ್ವರ್ ವಿರುದ್ಧ ಟಾರ್ಗೆಟ್ ಮಾಡಿ ಕಾರ್ಯಕ್ರಮದ ಒಳಗೆ ಬರಬಾರದು ಎಂದು, ವೇದಿಕೆಯಲ್ಲಿ ಭಾಗಿಯಾಗಬಾರದು, ಹೊರಗಡೆ ಹೋಗಬೇಕು ಎಂದು ರೊಚ್ಚಿಗೆದ್ದರು. ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿ ನಿಯಂತ್ರಿಸಲು ಪ್ರಯತ್ನ ಪಟ್ಟರು. ಲಘು ಲಾಠಿ ಪ್ರಹಾರದಿಂದ ಕೆರಳಿದ ಆಕ್ರೋಶದ ಗುಂಪು ಸೀದಾ ಕಾರ್ಯಕ್ರಮದ ಒಳಗೆ ನುಗ್ಗಿ ವೇದಿಕೆ ಮೇಲಿದ್ದಂತಹ ಪ್ರದೀಪ್ ಈಶ್ವರನ್ನ ಅವಶ್ಯಕ ಶಬ್ದಗಳನ್ನು ಬಳಸಿ ಹುಚ್ಚ ಅನ್ನೋ ಪದ ಬಳಸಿರುತ್ತಾರೆ. 2-3 ಗಂಟೆಗಳ ಕಾಲ ಇದು ಮುಂದುವರೆದು ಕೊನೆಗೂ ಡಿಸಿ ಮತ್ತು ಸ್ಥಳೀಯರಾದ ಸ್ವಾಮೀಜಿಗಳು ಮನವಿ ಮಾಡಿರುತ್ತಾರೆ. ತದನಂತರ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿರುತ್ತಾರೆ. ನಂತರ ಸಂಸದ ಸುಧಾಕರ್ ಬೆಂಬಲಿಗರು ಹಾಗೂ ಪ್ರದೀಪ್ ಈಶ್ವರ್ ಬೆಂಬಲಿಗರು ಜಮಾಯಿಸಿ ಗೊಂದಲವನ್ನು ಸೃಷ್ಟಿ ಮಾಡಿರುತ್ತಾರೆ. ಈ ಹೈಡ್ರಾಮಾವನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿರುತ್ತಾರೆ. ಪ್ರದೀಪ್ ಈಶ್ವರ್ ಕಾರ್ಯಕ್ರಮದಿಂದ ಆಚೆ ಬಂದ ಕೂಡಲೇ ಕಾರಿನ ಮೇಲೆ ಚಪ್ಪಲಿ ಎಸೆಯುವಂತಹದ್ದು, ಹೂವಿನ ಹಾರವನ್ನು ಎಸೆಯುವಂತಹದ್ದು ಮಾಡಿರುತ್ತಾರೆ. ಏನೇ ಆಗಲಿ, ಇಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ, ಗೌರವದಿಂದ ಮಾಡಬೇಕಾಗಿದ್ದಂತಹದ್ದು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಆ ಗೌರವಕ್ಕೆ ಧಕ್ಕೆ ತಂದಿರುವಂತಹ ಘಟನೆ ಈ ರಾಜಕೀಯ ಮುಖಂಡರು ಮಾಡಿದ್ದಾರೆ. ಕಾರ್ಯಕ್ರಮದ ವೇದಿಕೆ ಅವರ ಜಯಂತ್ಯೋತ್ಸವಕ್ಕೆ ಅವರಿಗೆ ಗೌರವ ಕೊಡಬೇಕಾದಂಥ ಸಂದರ್ಭ. ದಯವಿಟ್ಟು ವಿಶೇಷವಾಗಿ ಯುವಕರು ತಾವೆಲ್ಲ ಸಹಕರಿಸಬೇಕು. ಏನೇ ಸಮಸ್ಯೆಗಳಿದ್ರು ಕೂಡ ಹೊರಗಡೆ ಅದನ್ನು ಮಾತಾಡೋಣಂತ. ಈಗ ದಯವಿಟ್ಟು ತಾವು ಸರ್ಕಾರದ ಆಚರಣೆ ಏನಿದೆ ಅದಕ್ಕೆ ಅರ್ಥ ಮಾಡಬೇಕು.
ದಯವಿಟ್ಟು ಎಲ್ಲ ಈಗ ಶೋಷಿತ OBC ಶಾಸಕ ಇವತ್ತು ಕೆಂಪೇಗೌಡರ ಜಯಂತಿ ಕರೆದು ಕುಮಾರಣ್ಣನವರು ಕುಮಾರಣ್ಣನ ಚೇಲಾಗಲು ಒಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ರೆ, ಒಬ್ಬ OBC ಹುಡುಗನ ಅವಮಾನ ಮಾಡಿದ್ರೆ ನಾವು ಜಿಲ್ಲೆಯಲ್ಲಿ ಶೋಷಿತ ಬದುಕಬಾರ್ದ? ಜಿಲ್ಲೆಯಲ್ಲಿ OBC ಬದುಕಬಾರ್ದ? ಕುಮಾರಣ್ಣ, ನೀನು DK ಅವ್ರನ್ನೂ ಸಹಿಸಲ್ಲ, ಚೆಲುವಣ್ಣನೂ ಸಹಿಸಲ್ಲ, OBCನೂ ಸಹಿಸಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 3 ಅವರಿಂದ ನೀವು ನೋಡಿದ್ದೀರಿ, ಒಂದೇ ಒಂದು OBC MLನ ಶೋಷಿತ ವರ್ಗದ MLನ ನನ್ನ ಕುಟುಂಬವನ್ನ ನನ್ನನ್ನು ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, OBCಗಳು. ನಿಮ್ಮ ಮನೆ ವಾಚ್ಮನ್ ಕೆಲಸ ಮಾಡೋಕ್ಕೆ ನಾವು ಲಾಯಕ್ಕು. ನಿಮ್ಮ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ಮ ಮನೆಗೆ ವಾಚ್ಮನ್ ಕೆಲಸ ಮಾಡ್ತೀವಿ. ಒಬ್ಬ ಶೋಷಿತ ಶಾಸಕನನ್ನ, ಒಬ್ಬ OBC ಶಾಸಕನನ್ನ ನಡೆಸ್ಕೊಳ್ಳೋ ರೀತಿನ ನಮ್ಮ ಜಯಂತಿಗಳು ಯಾವತ್ತಾದ್ರೂ ನಿಮ್ಮ ನಾಯಕರನ್ನ ನಾವು ಅವಮಾನಿಸಿದ್ವಿ? ನಮ್ಮ ಜಯಂತಿಗಳಲ್ಲಿ ನಿಮ್ಮ ನಾಯಕರನ್ನ ಅವಮಾನಿಸಿದ್ವಿ? ಇವತ್ತು ನಾನು ಪೇಷನ್ಸ್ ಆಗಿದ್ದೀನಿ. ನಾನು ಇವತ್ತು ಹೇಳ್ತೀನಿ, ಕುಮಾರಣ್ಣ, ನೀನೊಬ್ಬ OBC ಹುಡುಗನ ಟಾರ್ಗೆಟ್ ಮಾಡಿ ಇವತ್ತು ಸ್ಟೇಟ್ ಇಂದ JDS ಕಾರ್ಯಕರ್ತರು ಬಂದಿದ್ದಾರೆ. ರೇ, ನಾನೊಬ್ಬ ಒಕ್ಕಲಿಗರ ನಾಯಕ DK ಶಿವಕುಮಾರ್ ಪರವಾಗಿ ನಿಂತಿರೋದು. ಇವ್ರಿಗೆ ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ, ಖಬರ್ದಾರ್, ನಿನ್ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನು ಕುಮಾರಣ್ಣ. ನೀವು ಕುಮಾರಣ್ಣ, ಇವತ್ತು 1000 ಜನ ಬಂದು ನೀವು ಕಂಪ್ಲೀಟ್ ರೆಕಾರ್ಡಿಂಗ್ ನೋಡಿ ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ತೇಜೋವಧೆ ಮಾಡಿದ್ದಾರೆ. ನಾನು ಕುಮಾರಣ್ಣನಿಗೆ ಹೇಳ್ತಾ ಇದ್ದೀನಿ, ನಿಖಿಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಖಿಲ್, ಕುಮಾರಣ್ಣ, ನೀವು ನಮ್ಮ ಬಗ್ಗೆ ಪ್ರಶ್ನೆ ಮಾಡಿದ್ರಿ, ನಾವು ನಿಮ್ಮನ್ನು ಪ್ರಶ್ನೆ ಮಾಡಿದ್ವಿ, ಮತ್ತೆ ಪ್ರಶ್ನೆ ಮಾಡ್ತಿದ್ದೀನಿ. 32 ಎಕರೆ ತಗೊಳಕ್ಕೆ ನೀವು ಯಾವ ಬದನೆಕಾಯಿ ಸೀಡು, ಯಾವ ಟೊಮೊಟೊ ಸೀಡ್ ಹಾಕಿದ್ರಿ ಹೇಳಿ, ನಾನು ನಮ್ಮ ರೈತರಿಗೆ ಆ ಬದನೆಕಾಯಿ ಸೀಡ್ ಕೊಡಿಸ್ಬೇಕು. ಕುಮಾರಣ್ಣ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು 1000 ಜನ ಚೇಲಗಳನ್ನ 1000 ಪೇಮೆಂಟ್ ಕೊಟ್ಟು 90 ಕಳಿಸ್ಬಿಟ್ರೆ ಹೆದರ್ತೀವ ನಾವು? ಹೆದರ್ತೀವ? ನಾನು ಕುಮಾರಣ್ಣ, ನೀವೊಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ದು, ಒಬ್ಬ OBC ಹುಡುಗನ ಅವಮಾನ ಮಾಡಿದ್ದು. ಕುಮಾರಣ್ಣ ಅಗೇನೆಸ್ಟ್ OBC, JDS ಅಗೇನೆಸ್ಟ್ OBC. ನಾನು ಕಳೆದ 2 ಅವರಿಂದ ನನ್ನ ತಾಯಿ ಬಗ್ಗೆ ಕೇಳ್ತಾರೆ ಇವರು, ನನ್ನ ಕುಟುಂಬದ ಬಗ್ಗೆ ಕೇಳ್ತಾರೆ ಇವರು. ನನ್ನ ತಾಯಿ, ನನ್ನ ಕುಟುಂಬ, ನನ್ನ ಶ್ರೀಮತಿ ಬಗ್ಗೆ ಮಾತಾಡ್ತಾರೆ ಎದುರುಗಡೆಯಿಂದ. ಒಬ್ಬ OBC ಅವ್ರ ತಾಯಿ ಅಷ್ಟು ಕೀಳ ನಿಮಗೆ? ಒಬ್ಬ ಅಹಿಂದ ಹುಡುಗನ ತಾಯಿ ಅಂದ್ರೆ ಕೀಳ ನಿಮಗೆ? ಒಬ್ಬ ಅಹಿಂದ ಹುಡುಗನ ತಾಯಿನ ನೀಚವಾಗಿ ಮಾತಾಡಿದ್ರು, ಒಬ್ಬ ಅಹಿಂದ ಹುಡುಗನ ಕುಟುಂಬದ ಬಗ್ಗೆ ನೀಚವಾಗಿ ಮಾತಾಡಿದ್ರು. ಕುಮಾರಣ್ಣ, ಖಬರ್ದಾರ್, ಕುಚ್ ಭಿ ನಹೀ ಕರ್ ಸಕ್ತಾ ಆಪ್. ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊತೀವಿ. ಒಳ್ಳೆ ಮೆರವಣಿಗೆ ಆಯ್ತು, ಎಲ್ಲ ಹಳ್ಳಿಗಳಿಂದ ರಥಗಳು ಬಂದಿದ್ವು, ಎಲ್ಲ ಅಣ್ಣ ತಮ್ಮಂದ್ರು ಕೂಡ ಬಹಳ ಸಂತೋಷದಿಂದ ಈ ಒಂದು ಸಮಾರಂಭ